ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚೈತ್ರ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನಿಲ್ಲಿ ಸೋಯಾಬೀನ್ ಮಸಾಲ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದು ದೋಸೆ ಜೊತೆ, ಚಪಾತಿ ಜೊತೆ, ಅನ್ನದ ಜೊತೆ ಎಲ್ಲ ತುಂಬ ಚೆನ್ನಾಗಿರ್ತದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ನಾವು ಸಾಮಗ್ರಿಗಳೇನೇನು ತೊಗೊಂಡಿದ್ವಿ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲೊಂದು 10 ಬಾಡಿಗೆ ಮೆಣಸಿನ್ಕಾಯಿ, 1 ಸ್ಪೂನ್ ಕೊತ್ತಂಬರಿ, ಪಲಾವ್ ಎಲೆ, ಲವಂಗ, ಚಕ್ಕೆ, ಚಕ್ರ ಮೊಗ್ಗು, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ. ಮತ್ತು ಇದು ರುಬ್ಲಿಕ್ಕೆ ಟೊಮ್ಯಾಟೊ, 1 ಟೊಮ್ಯಾಟೊ, 2 ಹಸಿಮೆಣಸಿನ್ಕಾಯಿ ಮತ್ತು 1 ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಮೊದಲಿಗೆ ನಾವು ಸೋಯಾಬೀನನ್ನು ಸ್ವಲ್ಪ ಬಿಸಿ ನೀರಿಗೆ ಹಾಕಿ ನೆನೆಸಿಡೋಣ. ಅದು ಸ್ವಲ್ಪ ದೊಡ್ಡದಾಗಿದ್ದೆ ಅದನ್ನೆಲ್ಲ ಪೀಸ್ ಮಾಡಿ ನಾವು ಹಾಕಬೇಕಾಗ್ತದೆ. ಈಗ ಈರುಳ್ಳಿ ಟೊಮೆಟೊನ ಕಟ್ ಮಾಡ್ಕೊಳ್ಳೋಣ. ಇದು ನಾವು ಮಸಾಲೆಗೆ ಹಾಕಲಿಕ್ಕೆ 1 ಈರುಳ್ಳಿ ಮತ್ತು 1 ಟೊಮೆಟೊ ಚಿಕ್ಕದಾಗಿ ಅಂತ ಕಟ್ ಮಾಡ್ಕೊಳ್ಳೋಣ. ಇವಾಗ ಅದಾಗಿದೆ. ಈಗ ಸೋಯಾಬೀನ್ನ ಚಿಕ್ಕದಿತ್ತಲ್ಲ, ಇವಾಗ ತುಂಬ ದೊಡ್ಡ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡೋಣ. ನಂತರ ಇನ್ನೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಸಾಮಗ್ರಿಗಳೇನೇನು ತೊಗೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಇದನ್ನು ಫಸ್ಟು ಸ್ವಲ್ಪ ಪೌಡರ್ ಟೈಪ್ ಮಾಡಿಕೊಂಡು, ಆಮೇಲೆ ನಾನಿಲ್ಲಿ ಅರ್ಧ ಕಡಿಕಾಯನ್ನು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ, ಈಗ ರುಬ್ಬಿದಂಥ ಮಸಾಲೆಗೆ ಈ ಕಾಯನ್ನು ಹಾಕಿ ಇನ್ನೊಂದು ಸಲ ರುಬ್ಬಿ ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಅದು ಸ್ವಲ್ಪ ಚೆನ್ನಾಗಿ ಬರ್ತದೆ. ಅದಕ್ಕೆ ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕಾಗ್ತದೆ. ಈಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ನಾವು ಟೊಮೆಟೊ, ಈರುಳ್ಳಿ ಮತ್ತು ಹಸಿಮೆಣಸು ಉಂಟಲ್ಲ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಜಾಸ್ತಿ ಬೇಡ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ. ಈಗ ಟೊಮೆಟೊನೂ ಆ್ಯಡ್ ಮಾಡೋಣ. ಸ್ವಲ್ಪ ಸಾಫ್ಟಾಗೋವರೆಗೆ ಫ್ರೈ ಮಾಡಿದರೆ ಸಾಕಾಗ್ತದೆ. ಇದನ್ನು ನಾವು ಇನ್ನೊಂದು ಮಿಕ್ಸಿ ಜಾರಲ್ಲಿ ರುಬ್ಬಿ ಮಸಾಲೆಯನ್ನು ಮಾಡ್ಕೊಳ್ಳೋಣ. ಈಗ ನೋಡಿ, ನಾನು ಸೋಯಾಬೀನ್ನ ನೆನೆಸಿಟ್ಟಿದ್ವಲ್ಲ ಅದನ್ನು ಅದನ್ನ ನೀರನ್ನು ಹಿಂಡ್ಕೊಳ್ಬೇಕು. ಇವಾಗ ಅದನ್ನು ಚಿಕ್ಕ ಪೀಸಾಗಿ ಮಾಡಬೇಕು. ಚಿಕ್ಕ ಪೀಸ್ ಮಾಡಿ ಈಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿಕೊಂಡು, ನಂತರ ಅದಕ್ಕೆ ಟೊಮೆಟೊ, ಒಂದು ಅರ್ಧ ಟೊಮೆಟೊ ತೊಗೊಂಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಅದು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡೋಣ. ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿದರೆ ಅದು ಬೇಗ ಸಾಫ್ಟ್ ಆಗ್ತದೆ. ನೋಡಿ, ಇವಾಗ ಇದಾಗಿದೆ. ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಸೋಯಾಬೀನನ್ನು ಆ್ಯಡ್ ಮಾಡೋಣ. ತುಂಬ ಚೆನ್ನಾಗಿ ಬರ್ತದೆ ಈ ರೆಸಿಪಿ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ತದೆ. ಈಗ ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಟೊಮೆಟೊ ಈರುಳ್ಳಿ ಎಲ್ಲ ಅದನ್ನು ಸೇರಿಸೋಣ.
ಸ್ವಲ್ಪ ಫ್ರೈ ಮಾಡಿ ನಂತರ ನಾವು ಮಸಾಲೆ ಕೂಡ ಆ್ಯಡ್ ಮಾಡೋಣ. ಮಸಾಲೆ ಸ್ವಲ್ಪ ತರ್ತರಿಯಾಗಿ ರುಬ್ಬಿಕೊಳ್ಳಿ. ಈ ಮಸಾಲೆ ಸ್ವಲ್ಪ ನೀರು ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಹಾಕಿದ್ರೆ ಸಾಕಾಗ್ತದೆ. ಸ್ವಲ್ಪ ಉಪ್ಪು ಆವಾಗ ಸ್ವಲ್ಪ ಹಾಕಿದ್ದೆ, ಇನ್ನೊಂಚೂರು ಉಪ್ಪು ಹಾಕಿ ಆ್ಯಡ್ ಮಾಡಿ. ಈಗ ನೋಡಿ ಇದು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಮುಚ್ಚಿಟ್ರೆ ಸಾಕಾಗ್ತದೆ. ನೋಡಿ ಇದೆಷ್ಟು ಚೆನ್ನಾಗಿ ಬಂದಿದೆ. ಈಗ ನಾವು ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ತುಂಬ ಚೆನ್ನಾಗಿರ್ತದೆ ಇದು ತಿನ್ನಲಿಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೂ ಹೆಚ್ಚು ರೆಸಿಪಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. Thank you. Please subscribe to my YouTube channel Chaitra Creations.